ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಸೂಪರ್ ಟೇಸ್ಟಿಯಾಗಿ ಗರಿ ಗರಿಯಾದ ಆಲೂ ಬಜ್ಜಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬನ್ನಿ ಮಾಡೋದು ನೋಡ್ಕೊಂಬರೋಣ. ಇವಾಗ ನೋಡ್ರಿ, ಒಂದು 2ರಿಂದ 3 ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಸಿಪ್ಪೆನ ತೆಗೆದು ನೋಡಿಲಿ ಈ ಥರ ಸಿಪ್ಪೆ ತೆಗೆದು ಇಟ್ಕೋಬೇಕು. ಕ್ಲೀನಾಗಿ ತೊಳ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಇದರಲ್ಲಿ ಮಣ್ಣು ತುಂಬ ಇರುತ್ತೆ. ಹಾಗಾಗಿ ಇವಾಗ ನೋಡ್ರಿ, ಎಲ್ಲ ಸಿಪ್ಪೆನ ತೆಗೆದಾದ್ಮೇಲೆ ನಾನಿಲ್ಲಿ ಚೆನ್ನಾಗಿ ಸ್ಲೈಸಸನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಪ್ಪನೂ ಬೇಡ, ತೆಳ್ಳಗೂ ಬೇಡ, ಮೀಡಿಯಮ್ ಸೈಜಾಗಿ ಮಾಡ್ಕೊಳ್ಳಿ. ತುಂಬ ದಪ್ಪ ಆದ್ರೂ ಅಂದರೆ ಚೆನ್ನಾಗಿ ಬೇಯೋದಿಲ್ಲ, ತೆಳ್ಳಗಾದ್ರೂ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಮೀಡಿಯಮ್ ದಪ್ಪ ಇದನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡುವಾಗ ತುಂಬ ಹುಷಾರು, ಕೈ ಅಂದರೆ ಹೆಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಇದು ಮಾಡ್ಕೊಳ್ಳಿ. ಸ್ಲೈಸರ್ ಇದ್ದರೆ ನಿಮ್ಮ ಹತ್ರ ಅದರಿಂದ ಆರಾಮಾಗಿ ನೀವು ಸ್ಲೈಸ್ ಮಾಡಿ ಇಟ್ಕೋಬೋದು. ನೋಡಿ ಇಲ್ಲಿ ಈ ಥರ ಮಾಡಿ ಇಟ್ಕೊಳ್ಬೇಕು. ಇವಾಗ ಇದಕ್ಕೊಂದು ಹಿಟ್ಟು ರೆಡಿ ಮಾಡ್ಕೊಂಡು ಬರೋಣ. ಇದಕ್ಕೆ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, ಒಂದು 1/4 ಚಮಚದಷ್ಟು, ಮತ್ತು ಒಂದು ಸಣ್ಣ ಸ್ಪೂನಿಂದ ಒಂದು 2 ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ. ಖಾರ ತುಂಬ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಿಮಗೆ ನೋಡಿ ತಗೊಳ್ಳಿ. ಮತ್ತು ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಎಣ್ಣೆ, ಒಂದು 1/2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳೇಬೇಕು. ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಾಗ್ತವೆ. ಹಸಿ ಎಣ್ಣೆನೇ ಹಾಕ್ಕೊಳ್ಳಿ. ಕುಕ್ಕಿಂಗ್ ಆಯಿಲ್ ನೀವು ಯಾವುದು ಅಡುಗೆಗೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಇವಾಗ ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಮ್ಮೆನೇ ಭಾಳ ಹಾಕ್ಕೊಂಡ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ನಾವು ಯಾವುದೇ ಬಜ್ಜಿ ಮಾಡಿದ್ರೂ ಅಷ್ಟೇ ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಹಿಟ್ಟು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬಜ್ಜಿ ಬರುತ್ತೆ. ಇದೇ ಅಂತಲ್ಲ, ಯಾವುದೇ ಥರದ ಬಜ್ಜಿ ಆದ್ರೂ ಅಷ್ಟೇ ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು. ನೋಡಿ ಇಲ್ಲಿ ಕೈಯಿಂದನೇ ಒಂದು 10 ನಿಮಿಷದವರೆಗೂ ಈ ಥರ ಬಿಡ್ದಂಗೆ ಕೈ ಆಡಿಸ್ಬೇಕು. ನೋಡಿ ಇಲ್ಲಿ ಈ ಥರ ಕಲಿಸ್ತಾ ಇದ್ದೀನಿ. ನೋಡಿ ನಾನು ಯಾವ ಥರ ಮಾಡ್ತಿದ್ದೀನಲ್ಲ ಈ ಥರ ಮಾಡಬೇಕು. ಅಂದರೆ ಪ್ಲಫಿಯಾಗಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಸಾಫ್ಟಾಗಿ ಬರ್ತವೆ ಬಜ್ಜಿ. ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ನಾನು ಬಜ್ಜಿ ಹಿಟ್ಟನ್ನು ಬಿಟ್ಕೊಂಡು ನೋಡಿದೆ ಎಣ್ಣೆ ಕಾದಿದೆ ಇಲ್ಲ ಅಂತೇಳಿ. ಇವಾಗ ಈ ಥರ ಅದ್ದಿ ಹಿಟ್ಟಲ್ಲಿ ನೋಡಿಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಇದೇ ಥರನ ಹಾಕ್ಕೊಳ್ಬೇಕು. ನೋಡಿ ಈ ಥರ ಅದ್ದಿ ಹಾಕ್ಕೊಳ್ಳಿ. ಎಲ್ಲ ಆಲೂಗಡ್ಡೆನೂ ತುಂಬ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ಆಲೂಗಡ್ಡೆ ಬಜ್ಜಿ. ನನಗಂತೂ ಆಲೂಗಡ್ಡೆ ಬಜ್ಜಿ ಅಥವಾ ಆಲೂ ಪಲ್ಯ ಫ್ರೈ ತುಂಬ ಇಷ್ಟ ಆಗ್ತವೆ. ಯಾರಿಗೆಲ್ಲ ಆಲೂ ಇಷ್ಟ ಅಂತ ಹೇಳಿದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಹಾಗೂ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ನೋಡಿ, ಇದನ್ನ ಹೊಳಿಸಿ ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷದ ಒಳಗಡೆ ಇದನ್ನು ಫ್ರೈ ಮಾಡ್ಕೋಬೇಕು. 10 ನಿಮಿಷದ ಒಳಗಡೆ ಅಂದರೆ ಇದು ಬಜ್ಜಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸಣ್ಣ ಉರಿ ಇಟ್ಕೋಬೇಡಿ, ಮೀಡಿಯಮ್ ಅಥವಾ ಹೈ ಇಟ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗುತ್ತೆ, ಇಲ್ಲಾಂದರೆ ಎಣ್ಣೆ ಕುಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ಎಣ್ಣೆ ಎಲ್ಲನೂ ಚೆನ್ನಾಗಿ ತೆಗೆದು ಬಸಿಬೇಕು. ಈ ಥರ ಬಸ್ದು ತಗೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂಥೇಳಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಇದೇ ಥರನ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲನೂ ಬಜ್ಜಿನೂ ಇದೇ ಥರ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೊಳ್ಳಿಸಿ ಹಾಕ್ಕೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ಮತ್ತೆ ಎಣ್ಣೆ ಬಸಿದು ಚೆನ್ನಾಗಿ ಒಂದು 2 ನಿಮಿಷ ಇದನ್ನು ತಗೊಳ್ಳೋಣ. ಒಂದು ಪೇಪರ್ ಮೇಲೆ ಹಾಕಿ ಎಣ್ಣೆ ಎಕ್ಸ್ಟ್ರಾ ಇದ್ದರೆ ಏನಾದರೂ ಎಣ್ಣೆಯಲ್ಲಿ ಪೇಪರ್ ಮೇಲೆ ಹಾಕಿದರೆ ಎಣ್ಣೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ ಇಲ್ಲಿ ಇಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಸಾಫ್ಟಾಗಿ ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲನ್ನು ಪೂರ್ತಿಯಾಗಿ ನೋಡಿ,
ವಿಡಿಯೋಸನ್ನು ಮತ್ತು ಆ್ಯಡ್ಸನ್ನು ಸ್ಕಿಪ್ ಮಾಡಿದೆ ನೋಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.